ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಇದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮಸ್ಕರಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ಜೀವನದಲ್ಲಿ ನಾವು ಅಭಿವೃದ್ಧಿ ಸಮೃದ್ಧಿನ ಕಾಣಬೇಕು ಅಂತ ಪ್ರತಿಯೊಬ್ಬ ಮನುಷ್ಯ ಕೂಡ ಸರ್ವೇ ಸಾಮಾನ್ಯವಾಗಿ ಆಸೆ ಪಡ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾನೆ ಇರೋದಿಲ್ಲ, ಏಳಿಗೆ ಅನ್ನುವಂಥದ್ದು ಆಗ್ತಾ ಇರೋದಿಲ್ಲ. ಏನ್ ಕಾರಣ ಇರ್ಬೋದು ಗುರುಗಳೇ? ಕಾರಣ ತಿಳ್ಕೊಂಡ್ಮೇಲೆ ಪರಿಹಾರವಾಗಿ ಏನ್ ಮಾಡ್ಕೊಳ್ಬೇಕು? ಇಲ್ಲಿವರೆಗೂ ಅಂತೂ ಲೈಫ್ ನಲ್ಲಿ ಯಾವುದೇ ತರ ಏಳಿಗೆ ಅಭಿವೃದ್ಧಿ ಆಗಿಲ್ಲ. ಇನ್ ಮುಂದೆ ಆದ್ರೂ ಲೈಫ್ ಚೆನ್ನಾಗಿರ್ಬೇಕು, ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಕೊಳ್ಬೇಕಾಗುತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇ ನಿಮ್ಮ ಪ್ರಯತ್ನಗಳು ಸರಿ ಇರಲ್ಲ ಅಂತ ಒಂದು, ಎರಡನೇದು ನಿಮ್ಮ ಯೋಚನೆ ಸರಿ ಇಲ್ಲ ಅಂತ ಎರಡನೇದು, ಮೂರನೇದು ಪ್ರಾಮಾಣಿಕ ಪ್ರಯತ್ನ. ಅಂದ್ರೆ ಇಲ್ಲಿ ಎಲ್ರಿಗೂ ಇದು ಹಾಗಲ್ಲ. ಅವರವರ ಯೋಚನೆಯ ಲಹರಿಯ ತರಂಗಾಂತರ ಶಕ್ತಿಯ ಕಂಪನಗಳು ಬೇಸ್ ಇದೆಯಲ್ಲ, ಇದು ಬಹಳ ಮುಖ್ಯ ಆಗತ್ತೆ. ಅದಕ್ಕೆ ಮನನಾಥ ತ್ರಾಯತೇತಿ ಮಂತ್ರ, ಒಂದು ಮಂತ್ರವನ್ನ ಚಾಂಟ್ ಮಾಡ್ತಾ ಇದ್ರೆ ಅದು ಅತ್ಯಂತ ಅದ್ಭುತವಾಗಿರತಕ್ಕಂತಹದ್ದು. ಇಲ್ಲೆಲ್ಲ ಕೂಡ ಒಂದು ರೀತಿಯ ತೇಜಸ್ಸು ಬರುವಂಥದ್ದು, ರಕ್ತ ಸಂಚಾರ ಆಗುವಂಥದ್ದು. ಮಂತ್ರಕ್ಕೆ ವೈಜ್ಞಾನಿಕ ಆಧಾರ ಅದ್ಭುತವಾಗಿದೆ. ಅದಕ್ಕಾಗಿ ಯಥೇಚ್ಛವಾಗಿ ಏನಾದರೂ ಒಂದು ಕೊಡುಗೆಯನ್ನು ಕೊಡೋದಾದ್ರೆ ವಿಜ್ಞಾನಕ್ಕೂ ಕೂಡ 100 ಪಟ್ಟು ಅಧಿಕ ಶಕ್ತಿಯನ್ನ ಹುಡುಕಿದ್ರೂ ನಿಮಗೆ ಸಿಗುವಂಥದ್ದು ಇತ್ತು ಅಂತಂದ್ರೆ ಆಧ್ಯಾತ್ಮದಲ್ಲಿ ಬಹಳ ಇದೆ. ನಮಗೆ ಪರಿಹಾರವಿಲ್ಲ ಅಂತಿಲ್ಲ, ಇದ್ದೇ ಇದೆ. ಆದರೆ ಯಾವ ಮಾರ್ಗದಲ್ಲಿ ಹೋಗಿ ಪರಿಹಾರ ಮಾಡ್ಕೊಳ್ಬೇಕು, ಎಚ್ಚೆತ್ಕೊಳ್ಳೋದು, ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಮೂಡಬೇಕು. ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯವಾಗಿರತಕ್ಕಂಥದ್ದು ಸಮಯ ಪ್ರಜ್ಞೆಯಿಂದ ಎಚ್ಚೆತ್ಕೊಳ್ಳಲಿಕ್ಕೆ. ಅದಕ್ಕೆ ನಿಮಗೆ ಕಾಲಗಳು ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಆಯಾಯ ಕಾಲದ ದಶಾಭುಕ್ತಿಗಳು ನಮಗೆ ಒಳಿತೋ ಅಥವಾ ಕೆಡುಕೋ ಕೊಡಲೇಬೇಕಲ್ಲ. ಅದಕ್ಕೆ ಕೇಳ್ತೀನಿ, ವರ್ಷ ಪೂರ್ತಿ ಮಳೆ ಬಿದ್ದರೆ ಏನಂತೀರಿ ನೀವು? ವರ್ಷ ಪೂರ್ತಿ 40 ಟೆಂಪರೇಚರ್ ತಗೊಂಡು ಬಿಸಿಲಿನಲ್ಲಿ ಏನ್ ಮಾಡ್ತೀರಿ ನೀವು ಹೇಳಿ? ಎಷ್ಟು ಬೈಕೊಳ್ತೀರಿ? ಹೌದು, ಆಗೋದೇ ಇಲ್ಲ. ಹಾಗೆ ನಿಮಗೆ ಎಲ್ಲವೂ ಕೂಡ 3 ತಿಂಗಳೇ. ಹಾಗೆ ಕಷ್ಟ ಸುಖ ಕೂಡ ಕಾಲಗಳೇ ಬದಲಾದಾಗ ನೀವು ಬದಲಾಗಲಿಕ್ಕೆ ಅವಕಾಶಗಳಿದ್ದಾವೆ, ಬೇಕಾದಷ್ಟು ಇದ್ದಾವೆ. ಕೆಲವೊಬ್ಬರಿಗೆ ಆಗ್ತವೆ, ಕೆಲವೊಬ್ಬರಿಗೆ ಆಗೋದಿಲ್ಲ. ಈಗ ನಾನು ಯಾರಿಗೊಬ್ಬರಿಗೆ ಜಾತಕವೇ ಇಲ್ಲ ಅವ್ರಿಗೆ ಹೇಳಿದ್ದೀನಿ, ನೀನೇನ್ ಮಾಡ್ತೀಯ ಗೊತ್ತುಂಟ ಕಣಯ್ಯ, ನೀನೆಲ್ಲ ನೋಡ್ತಾ ಬಂದಿದ್ದೀನಿ, ಎಲ್ಲ ಗಮನಿಸಾಗಿದೆ. ನೀನು ನೋಡಿದ್ರೆ ದೊಡ್ಡ ಬ್ಯಾಲೆನ್ಸ್ ಉಳ್ಕೊಂಡಿದೆ. ಎಂಥ ಬ್ಯಾಲೆನ್ಸ್ ಅಂತಂದ್ರೆ, ಪ್ರೀವಿಯಸ್ ಜನ್ಮಂತೂ ಈ ಗುರು ಮತ್ತೆ ರಾಹು ಇದ್ದಾಗ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಏನು 99% ಆಗುತ್ತೆ, ಉಳಿದ % ಯಾಕೋ ಏನೋ ಮಕಾಡಿ ಮಲಗುತ್ತಾ ಇದೆ. ಎಂತ ಮಾಡೋದಂತಂದಾಗ ಹೇಳಿದೆ ನಾನು, ನೀನು 1 ಸಲ 2 ಸಲ ಪೂಜೆ ಮಾಡ್ಬಿಟ್ಟು ಖುಷಿ ನಂಗೆ ಅದು ಬೇಕು ಇದು ಬೇಕು ಅಂತ ಅಲ್ಲವೇ ಅಲ್ಲ. ಬಹುಶಃ ನಿನಗೆ ನನ್ನ ಕಡೆಯಿಂದ ಅಕ್ಷತೆ ಕೊಡ್ಬೇಕಾದ್ರೆ ಯಾಕೋ ಬೇಡ ಅಂತ ಹೇಳ್ತಾ ಇದೆ ನನ್ನ ಮನಸ್ಸು. ಅಭಿಮಂತ್ರಿತ ಮಾಡಿ ಅಕ್ಷತೆನೇ ಸಾಕು ಅಂತ ಕೆಲವರು ಕೊಡುತ್ತೆ, ಬಟ್ ನನ್ನ ಕೈ ಮುಂದೆ ಬರಲ್ಲ. ಯಾಕೆ? ಅದು ಅವ್ರ ಕರ್ಮವನ್ನ ಅಷ್ಟು ಬೇಗ ನಿನ್ನ ಮುಖಾಂತರ ಪರಿಹಾರ ಮಾಡಬೇಡಿ, ಇನ್ನೂ ಸೇವೆ ಇದೆ. ಅವನು ಬ್ಯಾಲೆನ್ಸ್ ಕ್ಲಿಯರ್ ಆಗಲಿ. ಅದಕ್ಕೆ 13 ಸಲ ತಿರುವಣ್ಣಾಮಲೈ ಕ್ಷೇತ್ರವನ್ನ ನಡೆದು ಬಾ. ನಿನಗೆ ಅಲ್ಲಿ ಸ್ವರ್ಗದಲ್ಲೋ ನರಕದಲ್ಲೋ ವಿಶೇಷ ಆತಿಥ್ಯ ಬೇಕು ಅಂದ್ರೆ, ಯಾರೊಬ್ಬ ಮಿನಿಸ್ಟರ್ ಬರ್ತಾನೆ ಅಂತಂದ್ರೆ ಅವ್ನಿಗೆ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ಕೊಳ್ತೀರಿ. ಹೇಗೆ ಮಾಡ್ಕೊಳ್ತೀರಿ ನೀವು? ರೆಡ್ ಕಾರ್ಪೆಟ್ ಲೆವೆಲ್ ಅಲ್ಲಿ ವೆಲ್ಕಮ್ ಮಾಡ್ಕೊಳ್ತೀರಿ. ಹಾಗೆ ತಿರುವಣ್ಣಾಮಲೆಯಲ್ಲಿ 1 ಸಲ ಗಿರಿ ಪ್ರದಕ್ಷಿಣೆಯನ್ನು ಹಾಕಿ ಯಾರಿಗಾದ್ರೂ ಅಲ್ಲಿ ಇರ್ತಾರಲ್ಲ ಕೂತ್ಕೊಂಡು ಭಿಕ್ಷುಕರು, ಅವ್ರಿಗೆ ಹಣವೇ ಕೊಡ್ತೀಯೋ, ಒಂದು ನಿಮಿಷ ಅವ್ರ ಹತ್ರ ಮಾತಾಡ್ತೀಯೋ, ಮಾತಿನ ಸಾಂತ್ವನ ಹೇಳ್ತೀಯೋ, ಅವ್ರಿಗೆ ಅನ್ನದ ಬುತ್ತಿಯನ್ನು ಕೊಡ್ತೀಯೋ, ಒಟ್ಟಾರೆಯಾಗಿ ಈ ನಿಂದಿರ್ತಕ್ಕಂತಹದ್ದು ಇತ್ತಲ್ಲ ಪಾಪ, ಅದು ಕ್ಷೀಣಿಸ್ಬೇಕಲ್ಲ, ಅದು ಕಡಿಮೆ ಆಗ್ಬೇಕಲ್ಲ ಅಂತಂದ್ರೆ ಹೀಗೆ ನಿನಗೆಷ್ಟು ಹೇಳ್ತಾ ಇದೆ? 13 ಸಲ ಹೇಳ್ತಾ ಇದೆ. 13 ಬಾರಿ ನೀನೇನಾದ್ರೂ ಮಾಡ್ತೀಯ ಅಂತಂದ್ರೆ ನಿನ್ನ ಕರ್ಮ ಸವಿದಾಗೆ. ಇನ್ನು ಕೆಲವೊಬ್ಬರಿಗೆ 8 ಅಮಾವಾಸ್ಯೆ 8 ಪೌರ್ಣಮಿ, ಇನ್ನು ಕೆಲವರಿಗೆ ಒಂದೇ ಪೌರ್ಣಮಿ ಒಂದೇ ಒಂದು ಅಮಾವಾಸ್ಯೆ, ಇನ್ನು ಕೆಲವರಿಗೆ ಪೂಜೆಯೇ ಬೇಕಾಗಿಲ್ಲ. ಈಗ ನಿಮ್ಮ ಅಕೌಂಟಲ್ಲಿ 10 ಲಕ್ಷ ಇದ್ರೆ ಬ್ಯಾಲೆನ್ಸು 10,000 ಕೇಳ್ತೀರಾ ನೀವು ವಿನೋದನ್ನ? ಏನ್ ಕೇಳ್ತೀರಿ? ನನ್ನ ಹತ್ರ ಇದೆ, ಯಾಕೆ ಕೇಳ್ತೀನಿ 10,000? ಹಾಗೆ ನಿಮ್ಮ ಹತ್ರ ಪುಣ್ಯ ಇದ್ದಾಗ ಈ ಕೆಲವರು ದೇವ್ರು ನಂಬಲ್ಲ, ಕೆಲವರು ಜಾತಕ ನಂಬಲ್ಲ, ಅವರೆಲ್ಲ ಅವರೇ. ಅವ್ರು ಬೇಕಾದಷ್ಟು ಪುಣ್ಯ ಇದೆ, ಅವ್ರಿಗೆ ಆರೋಗ್ಯ ಇದೆ, ಆಮೇಲೆ ಹೆಲ್ತ್ ಚೆನ್ನಾಗಿದೆ, ವೆಲ್ತ್ ಇದೆ, ಅವ್ರ ಹತ್ರ ಬೇಕಾದಷ್ಟು ಹಣವೂ ಇದೆ, ಅಧಿಕಾರವೂ ಇದೆ, ಅವ್ರೇನ್ ಬೇಕಾಗಿಲ್ಲ. ಅಂಥವರೇ ಜಾಸ್ತಿ ನಂಬೇಕಾಗಿರೋದು.
ಆಕ್ಚುಲಿ ಅವ್ರದ್ದು ಇನ್ನೂ ಪುಣ್ಯ ಇದೆ, ಮತ್ತು ಪುಣ್ಯ ದೊಡ್ಡದು ಮಾಡ್ಕೊಳ್ಬೋದು. ವಿಶೇಷವಾಗಿ ಅವ್ರ ಕೈಲಿ ಆಗತ್ತೆ. ಅವಾಗ ಯಾರಾದ್ರೂ ಬಡವರಿಗೆ ಸಹಾಯ ಮಾಡೋಂಥದ್ದು, ಅನ್ನದಾನ ಮಾಡೋಂಥದ್ದು, ಯಜ್ಞ ಮಾಡಿಸೋಂಥದ್ದು, ಇವೆಲ್ಲವೂ ಕೂಡ ಮಾಡಿಸಿದ್ರೆ ಮತ್ತು ಅವ್ರಿಗೆ ಅಭಿವೃದ್ಧಿ ಆಗುತ್ತೆ. ಅಲ್ಲಿ ಅವರು ಮಾಡಲ್ಲ, ಬೇಕಾದಷ್ಟು ಇದೆಯಲ್ಲ. ಪಾಪ ತುಂಬಾ ನೋವಲ್ಲಿ ಇರೋರು ಏನೇನೋ ಮಾಡ್ತಾರೆ. ಇವರು ಮಾಡಿದಾಗ ಒಳ್ಳೇದಾಗದೇ ಇರಬಹುದು, ಒಟ್ಟಾರೆ ಅವ್ರದ್ದು ಪಾಪ ಕಡಿಮೆ ಆಗಿದೆ. ಇನ್ನೊಂದು ಹಂತದಲ್ಲಿ ಅವ್ರು ಮಾಡ್ಕೊಂಡು ಹೋದ್ರೆ ಸೇವೆಯನ್ನು ಹೇಳ್ತಾರೆ. ಬರೀ ಪೂಜೆ ಮಾಡ್ಕೊಂಡು ಕೂತ್ಕೊಂತಲ್ಲ, ಮಾಡು. ಆದರೆ ನೀನು ಮಾಡಿದ ಎಲ್ರಿಗೂ ಹೇಳ್ಕೊಂಡೇ ಕೂತ್ಕೋಬೇಡ. ನಾನು ಒಂದು ದಿವಸ ನಾನು ಮಾಡೋ ಅಭಿಷೇಕವನ್ನಾಗ್ಲಿ, ನಾನು ಮಾಡೋ ಮೆಡಿಟೇಷನ್ ಆಗಲಿ, ನಾನು ಮಾಡ್ತಕ್ಕಂಥ ಇದನ್ನಾಗಲಿ ಯಾರಾದ್ರೂ ತುಂಬಾ ಈ ಆಸೆ ಪಟ್ಟು, ನಮ್ಮ ಕೆಲವರು ಆಂಧ್ರದವ್ರು ಬರ್ತಾರೆ ಹೊರಗಡೆ, ನಾನು ಬರ್ತೀನಿ ಬೆಳಿಗ್ಗೆ ಏನ್ ಮಾಡ್ತೀನಿ ಕಣೆ ಬಂದು ನಾನು ಕೂತಿರ್ತೀನಿ. ಮಾಡುವಾಗ ನಾನು ಕಾಣದೆ ಆ ಪರಿಕರಲ್ಲಿ ಕಾಣ್ತಿರುತ್ತೆ, ಅದನ್ನಷ್ಟೇ ಅವ್ರು ನೋಡ್ತಿರುತ್ತಾರೆ. ಈಗ ನಾನು ಯಾವತ್ತೂ ಕ್ಯಾಮ್ರಾದಲ್ಲಿ ತೋರ್ಸಕ್ಕಾಗಲಿ ಇಷ್ಟಪಡಲ್ಲ. ಇದಲ್ವೇ ಅಲ್ಲ, ಇದು ನನಗೆ ಕೊಟ್ಟಿರೋ ಭಗವಂತನ ಸೇವೆ. ಅದು ಒಂದು ಈ ಪಂಚಭೂತಗಳಿಗೆ ನಾನು ಸಲ್ಲಿಸೋ ಒಂದು ಕೃತಜ್ಞತೆ. ಅದು ಇನ್ನೇನೋ ಕೊಟ್ಬಿಡು ಅಂತ ಅಲ್ಲ. ನನ್ನ ಬಳಿ ಯಾರೋ ಬರ್ತಾರಯ್ಯ, ನಾ ಅಕ್ಷತೆ ಅಭಿಮಂತ್ರಿತ ಮಾಡಿ ಕೊಟ್ಟಾಗ ಅವ್ನ ಕೆಲಸ ಆಗ್ಬೇಕು ಅನ್ನೋ ಹಂಬಲ ಇಟ್ಕೊಂಡು ಕೆಲವು ಮಾಡಿರ್ತೀನಲ್ಲ, ನಿತ್ಯಾಗ್ನಿ ಮಾಡ್ತೀವಲ್ಲ, ಇದೆಲ್ಲ ಅದರ ಪ್ರತಿಫಲವೇ, ಅದರ ದ್ಯೋತಕವೇ ಎಲ್ಲವನ್ನೂ ಕೂಡ. ಆದರೆ ಕೆಲವೊಬ್ಬರಿಗೆ ಅವರು ಮಾಡಿರ್ತಕ್ಕಂತಹ ಬ್ಯಾಲೆನ್ಸ್ ಮೇಲೆ ಕೆಲವರಿಗೆ ಬೇಗ ಆಗುತ್ತೆ, ಕೆಲವರು ಬೇಗ ಆಗಲ್ಲ. ಈಗ ಎಲ್ಲರೂ ತಿರುವಣ್ಣಾಮಲೆ ಹೋಗ್ತೀನಿ ಅಂದ್ರೆ ಆಗಲ್ಲ. ಆದ್ರೂ ದಯವಿಟ್ಟು ಎಲ್ರು ಹೋಗಿ. ಕೆಲವರು ಗುರುಗಳೇ ನಾನು ಹೋಗಿ ಬಂದೆ, ನಂಗೆ ಚೆನ್ನಾಗಾಯ್ತು ಅಂತ. ಇನ್ನು ಕೆಲವರು ಏನು ಪ್ರಯೋಜನ ಆಗ್ಲಿಲ್ಲ ಅಂತ ಹೇಳ್ತಾರೆ. ಈಗ ಮೊನ್ನೆ ಆತ ಯಾರು ಹಾಕಿದ್ದಲ್ಲ ಅಕ್ಷಯರೂಕ್ಷ ನಂಗೆ ಚೆಂಬು ಅಂತ, ಅದು ಬಿಂದಿಗೆನ ದಡ್ಡ ಅಂತ ಹೇಳಿದ್ರೆ ಅವಂಗೇನು ಅರ್ಥ ಆಗುತ್ತೆ. ಎಷ್ಟು ಜನ ಪಾಪ ಹಾಕಿದ್ದಾರೆ. ಕಮ್ಮಿ ಜನ ಮನೆ ಕಟ್ಕೊಂಡೆ, ಆಮೇಲೆ ನನಗೆ ಯಾವುದೋ ಬ್ಯಾಂಕ್ ಲೋನ್ ಆಯ್ತು, ತುಂಬಾ 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 ಹೆಲ್ಪ್ ಆಯ್ತು ನನಗೆ. ಇನ್ನೊಬ್ರು ಯಾರೋ ಸಿಂಗಿಂಗ್ ಹಾಡ್ಬೇಕಾದ್ರೆ ನನಗೆ ಅಂಬಾನಿ ಅವ್ರ ಕಡೆ ಸಿಕ್ಕ 10 ಜನ ಹಾಕಿರ್ತಾರೆ. ಅದು ನಾವೇನು ಹೇಳ್ಕೊಳ್ಳೋದು ಬೇಕಾಗಿಲ್ಲ. ಪಾಪ ಅವನ ವಿನಯದಿಂದ ಪ್ರಶ್ನೆ ಕೇಳಿದ್ರೆ 10 ಬಾರಿ ಅವನನ್ನು ಗಮನಿಸ್ತೇನೆ. ಎಲ್ಲೋ ಈ ದರ್ಪದ ಭಾವನೆ ಹಾಕಿದಾಗ ತೆಗೆದು ಒಗೆಯವನ ಪಕ್ಕಕ್ಕೆ. ಇದು ನನಗೆ ಕಂಡ್ರೂ ಹಾಗಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಅದಿಲ್ಲ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ನಿಮ್ಮಲ್ಲಾದ್ರೂ ನೀನು ಹಾಗೆ ತೆಗೆದುಕೊಂಡು ಕೂಡ್ಲೆ ನಿನಗೆ ಏನು ರಿಸರ್ವ್ ಬ್ಯಾಂಕ್ ಕೀ ಕೊಡ್ಬೇಕಾ? ರಿಸರ್ವ್ ಬ್ಯಾಂಕ್ ಕೀ ಕೊಡ್ಬೇಕಾ ಹೇಳು. ನಿಮ್ಮ ಕರ್ಮ 100ಕ್ಕೆ 100 ಸವಿದ ಕೂಡಲೇ ಏನು ಕೊಟ್ಟಿರ್ತೀವೋ, ಕರ್ಮ ಸವಿದ ಕೂಡಲೇ ನಮ್ದು ಆಗತ್ತೆ ಅಂದ್ರೆ ಆಗದೇನು ಇರ್ಬೋದಯ್ಯ, ಇದು ಕೊಟ್ಟಾಗ್ಲೇ ಹಾಗೊಂಡು ಅದಕ್ಕೆ ಅದೇ ಆಗಿರುತ್ತೆ. ಅದಕ್ಕಾಗಿ ಸಮಾಧಾನದಿಂದ ನಾವೇನಾದ್ರೂ ಮಾಡ್ಲಿಕ್ಕೆ ಹೊರಡ್ತೀವಿ ಅಂತಂದ್ರೆ ಆ ಕ್ಷೇತ್ರಗಳು ಬೇಕಾಗ್ತವೆ. ಎಷ್ಟೋ ಜನ ಹೋಗ್ತಾರೆ, ಬಹಳಷ್ಟು ಜನ ಸುತ್ತ ಮಾಡ್ತಿರ್ತಾರೆ. ಅದು ಇಲ್ಲೊಂದು ವಿಶೇಷ ಹೇಳ್ತಾನೆ. ಅಮ್ಮನವರ ದೇವಸ್ಥಾನಕ್ಕೆ ಅಮಾವಾಸ್ಯೆಯಲ್ಲಿ ಒಂದು ಯಜ್ಞ ಯಾಗಾದಿಗಳು, ಆಮೇಲೆ ಪಿತೃ ಕಾರ್ಯಗಳು ಮಾಡ್ತಕ್ಕಂಥ ಕಡೆ, ಈ ಪೌರ್ಣಮಿ ಕಡೆ ಶಿವನ ದೇವಸ್ಥಾನಕ್ಕೆ ಸಂಬಂಧಪಟ್ಟ, ಯಾಕಂದ್ರೆ ಜಗತಃ ಪಿತರವು ಪಾರ್ವತಿ ಪರಮೇಶ್ವರರು, ಅಂದ್ರೆ ಜಗತ್ತಿಗೆ ತಂದೆ ತಾಯಿ ಯಾರು ಅಂತಂದ್ರೆ ಈ ಪಾರ್ವತಿ ಪರಮೇಶ್ವರರು. ಅವರನ್ನ ಸ್ಮರಣೆ ನನಗೆ ಬೇರೆ ದಿನ ಮಾಡಕ್ಕೆ ಅವಕಾಶ ಇಲ್ಲ, ಟೈಮ್ ಇಲ್ಲ, ನನಗೆ ಜವಾಬ್ದಾರಿ ಜಾಸ್ತಿ ಇದೆ, ಜಾಬ್ ಇದೆ, ಅಲ್ಲಿ ಟೈಮ್ ಕೊಡ್ತಿಲ್ಲ ಅಂತಂದ್ರೆ ನಿನಗೆ ಯಾವಾಗ ಸಿಗುತ್ತೋ ಆವಾಗ್ಲೇ ಆದ್ರೂ ಕೂಡ ಅಮ್ಮನ ಸೇವೆ ಒಂದು ದಿನ, ನಿನ್ನ ತಂದೆ ಸೇವೆ ಒಂದು ದಿನ ಮಾಡ್ತಾ ಬರ್ತೀನಿ ಅಂತಂದ್ರೆ, ತಂದೆ ತಾಯಿಯ ಸೇವೆ ಮಾಡ್ತೀನಿ ಅಂತಂದ್ರೆ ಇದಕ್ಕಿಂತಲೂ ಮಿಗಿಲಾದದ್ದು ಯಾವುದೂ ಇಲ್ಲ. ಆ ತಂದೆ ತಾಯಿ ಯಾರಂದ್ರೆ ಇವರೇನೆ ಪಾರ್ವತಿ ಪರ. ಅದಕ್ಕೆ ಅಮಾವಾಸ್ಯೆಯಲ್ಲಿ ಅವರನ್ನ, ಪೌರ್ಣಿಮೆಯಲ್ಲಿ ಶಿವನನ್ನ ನೀವು ಆರಾಧನೆ ಮಾಡ್ತೀನಿ ಅಂತಂದ್ರೆ 4 ಪೌರ್ಣಮಿ 4 ಅಮಾವಾಸ್ಯೆಯನ್ನ ನೀವು ಏನಾದ್ರು ಇಟ್ಕೊಳ್ಳಿ ಮನಸ್ಸಲ್ಲಿ, ನನಗೆ ಇದಾಗಬೇಕು ಅಂತೇಳಿ ಒಂದು ಹರಕೆಯನ್ನು ಹೊತ್ಕೊಳ್ಳಿ. 100ಕ್ಕೆ 100 ಆಗುತ್ತೆ. ಒಂದೊಂದು ಬಾರಿ ನಮಗೆಲ್ಲೋ ಒಂದು ಕಡೆ ಅದ್ರ ಇಂಡಿಕೇಶನ್ ಕೊಡುತ್ತೆ. ಅದಕ್ಕೆ 108 ಪ್ರದಕ್ಷಿಣೆ ಆ ದೇವಸ್ಥಾನವನ್ನು, ಇಲ್ಲಿ ಯಾವ್ದೋ ಶಿವ ದೇವಸ್ಥಾನ 108 ಪ್ರದಕ್ಷಿಣೆ, ಆ ಒಂದು ಕಾಸ್ಮಿಕ್ ಎನರ್ಜಿ ಇರುತ್ತೆ. ನಿಮಗೆ ಒಂದು ರೌಂಡ್ ಹಾಕಿದಾಗ ನೀವು ಯಾವ ಲೇಯರ್ ನಿಂತಿದ್ರೋ ಗೊತ್ತಿಲ್ಲ, ಒಟ್ಟಾರೆ ಆ 100 ಪ್ರದಕ್ಷಿಣೆ ಹಾಕುವಾಗ 100ಕ್ಕೆ 100 ಹೇಳುತ್ತೀನಿ, ನೀವು ಹೊತ್ಕೊಂಡು ಹೋಗಿದ್ರಲ್ಲ ಆ ಭಾರದ ಮೂಟೆ ಇತ್ತಲ್ಲ, ನಿಮ್ಮ ಕಷ್ಟದ ನಿಮ್ಮ ನೋವಿನ ಮೂಟೆ ಇತ್ತಲ್ಲ, ಅದು ಇಳಿಸ್ತಾನೆ ಅವ. ಪಾಪ ಅವನೆಷ್ಟೊಂದು ಹೊತ್ಕೊಳ್ಳೋ ತಡಿ ಅಂತೇಳಿ, ಯಾಕಂದ್ರೆ ನೀನು ನಂಬಿಬಿಟ್ಟಿದ್ದೆ ತಂದೆ ಅಂತ. ತಂದೆ ಮಗನಿಗೆ ನೋವು ಕೊಡಲ್ಲ, ಅದಕ್ಕಾಗಿ ಅವನ ಆ ಭಾರವನ್ನ ತೆಗೆದಿಡ್ತಾನ. ನೀನು ತೆಗೆದುಕೊಂಡು ಹೋಗಿ ಸಾಲಂತೋ ಮತ್ತೆ ನೀನು ತೆಗೆದುಕೊಂಡು ಹೋಗಿದೆಯಲ್ಲ, ಅದಕ್ಕೆ ಶಿವನ ದೇವಸ್ಥಾನಕ್ಕೆ 108 ಪ್ರದಕ್ಷಿಣೆ, ಅಮ್ಮನವರ ದೇವಸ್ಥಾನ 108 ಪ್ರದಕ್ಷಿಣೆ, 4 ಅಮಾವಾಸ್ಯೆಯಲ್ಲಿ 4 ಪೌರ್ಣಮಿಯಲ್ಲಿ ಹಾಕಿ ನೋಡೋಣ, ಒಂದು ಚಮತ್ಕಾರ ನಡೆದೇ ಹೋಗ್ತೀನಿ ಜೀವನದಲ್ಲಿ. ಖಂಡಿತ ಗುರುಗಳೇ, ಯಾವುದೇ ಒಂದು ಕಾರಣಕ್ಕೂ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ, ಏಳಿಗೆ ಕಾಣ್ತಾ ಇಲ್ಲ ಅಂತಂದ್ರೆ ನಮ್ಮ ಪ್ರಯತ್ನಗಳು ಬಹಳನೇ ಮುಖ್ಯ ಅಂತ ತಿಳಿಸ್ಕೊಟ್ರಿ. ಸಮಯ ಪ್ರಜ್ಞೆ ಅನ್ನುವಂಥದ್ದಿರ್ಬೇಕು. ಜೊತೆಗೆ 13 ಬಾರಿ ನಾವು ತಿರುವಣ್ಣಾಮಲೈ ಕ್ಷೇತ್ರಕ್ಕೆ ಭೇಟಿ ನೀಡೋದ್ರಿಂದ, ಅಮಾವಾಸ್ಯೆಗಳಾಗಿರ್ಬೋದು, ಹುಣ್ಣಿಮೆಗಳಲ್ಲಿ ನಾವು ಕ್ಷೇತ್ರಗಳಿಗೆ ಭೇಟಿ ನೀಡಿ ಪ್ರದಕ್ಷಿಣೆಗಳನ್ನ ಮಾಡೋದ್ರಿಂದ ಜೀವನದಲ್ಲಿ ಖಂಡಿತವಾಗ್ಲೂ ನಮಗೆ ಏಳಿಗೆ ಅಥವಾ ಅಭಿವೃದ್ಧಿಯನ್ನ ನಾವು ಕಂಡೇ ಕಾಣ್ತೀವಿ ಅಂತ ತಿಳಿಸ್ಕೊಟ್ಟಿದ್ದೀರಾ. ಈ ಪ್ರಯತ್ನವನ್ನ ಪಟ್ಟ ಮೇಲೆ ಖಂಡಿತ ಪ್ರತಿಯೊಬ್ರು ಕೂಡ ಜೀವನದಲ್ಲಿ ಅಭಿವೃದ್ಧಿಯನ್ನ ಕಾಣ್ತಾರೆ ಅಂತ ಭಾವಿಸ್ತೀನಿ ಗುರುಗಳೇ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ.
ಸೊ ನಿಮಗೂ ಕೂಡ ಎಲ್ಲ ರೀತಿ ಪ್ರಯತ್ನಗಳು ಮಾಡಿದೀರಾ, ಹಲವಾರು ರೀತಿ ಪ್ರಯತ್ನಗಳು, ಎಲ್ಲವೂ ಮಾಡಿದ್ರು ಕೂಡ ಯಾವುದೇ ರೀತಿ ಏಳಿಗೆ ಅಥವಾ ಅಭಿವೃದ್ಧಿ ಕಾಣ್ತಿಲ್ಲ ನಿಮ್ಮ ಜೀವನದಲ್ಲಿ ಅಂತಂದ್ರೆ ಗುರುಗಳು ಈಗಷ್ಟೇ ತಿಳಿಸ್ಕೊಟ್ಟಂತ ಈ ಪರಿಹಾರವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಈ ಪ್ರಯತ್ನವನ್ನ ಪಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.